ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂಥ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಅದನ್ನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 13:1. ಯೆಹೋವನೇ, ನೀನು ಇನ್ನೆಷ್ಟರವರೆಗೆ ನನ್ನನ್ನು ಸಂಪೂರ್ಣವಾಗಿ ಮರೆತಿರುವಿ, ಇನ್ನೆಲ್ಲಿಯ ತನಕ ನನಗೆ ವಿಮುಖನಾಗಿರುವಿ. ದಾವೀದನು ರಚಿಸಿದಂತಹ ಒಂದು ಕೀರ್ತನೆ. ಮುಖ್ಯವಾಗಿ ಹೆಡ್ಡಿಂಗಲ್ಲಿ ನೋಡ್ತೇವೆ, ಶತ್ರು ಪೀಡಿತನು ಪ್ರಾರ್ಥಿಸುವುದು. ಶತ್ರುವಿನಿಂದ ಪೀಡಿಸಲ್ಪಡ್ತಾ ಇರುವಂತಹ ದಾವೀದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವರೇ, ಇನ್ನೆಷ್ಟರವರೆಗೆ ನನ್ನನ್ನು ಸಂಪೂರ್ಣವಾಗಿ ಮರೆತಿರುವಿ. ದೇವರು ನಮ್ಮನ್ನು ಮರಿತಾನ? ಅದು ಟೋಟಲಿ ಫರ್ಗೆಟ್ ಮಾಡ್ಕೊಳ್ತಾನ? ಇಲ್ಲ. ಆದರೆ ನಮ್ಗೆ ಅನಿಸುತ್ತೆ ದೇವರು ನನ್ನನ್ನು ಮರ್ತೋದ್ರು. ಅನೇಕ ಸಂದರ್ಭಗಳಲ್ಲಿ ಅನೇಕ ಭಕ್ತರುಗಳು ಹೇಳೋದನ್ನು ನಾವು ಕೇಳಿಸ್ಕೊಂಡಿದ್ದೀವಿ. ದೇವರೇ, ನನ್ನನ್ನು ಮರೆತು ಬಿಟ್ಟಿಯಾ? ದೇವರೇ, ಯಾಕೆ ನನ್ನ ಕಡೆ ತಿರುಗ್ತಾ ಇಲ್ಲ? ಯಾಕೆ ನನಗೆ ಸಹಾಯ ಮಾಡ್ತಾ ಇಲ್ಲ? ನನ್ನನ್ನು ಮರ್ತಿದೆಯಾ ಎಂಬುದಾಗಿ ಯೋಚನೆ ಮಾಡುವಂತಹ ಅನೇಕ ವ್ಯಕ್ತಿಗಳು ನೋಡ್ಬೋದು. ಅನೇಕರು ಆ ರೀತಿಯ ಮಾತುಗಳನ್ನು ಹೇಳೋದನ್ನು ಸಹ ನಾವು ಕೇಳಿಸ್ಕೊಂಡಿದ್ದೀವಿ. ದೇವರು ನಮ್ಮನ್ನು ಮರ್ತೋದ್ರು, ಅವ್ರು ನಮ್ಮನ್ನು ಮರ್ತೋದ್ರು, ಸಹಾಯ ಮಾಡಲಿಲ್ಲ, ಈ ರೀತಿಯ ಮಾತುಗಳನ್ನು ಹೇಳೋದನ್ನು ನಾವು ಕೇಳಿಸ್ಕೋಬಹುದು. ದಾವೀದನಿಗೂ ಸಹ ಅದೇ ರೀತಿಯ ಒಂದು ಅನುಭವ ಉಂಟಾಗ್ತಾ ಇದೆ. ದೇವರು ನನ್ನನ್ನು ಮರ್ತೋಗ್ಬಿಟ್ಟಿದ್ದಾರೆ, ದೇವರು ನನ್ನ ಮೇಲೆ ಕರುಣೆ ತೋರ್ತಾ ಇಲ್ಲ, ಅಥವಾ ದೇವರು ನನಗೆ ಸಹಾಯ ಮಾಡ್ತಾ ಇಲ್ಲ ಎಂಬುದಾಗಿ. ಯಾಕೆಂದರೆ ಶತ್ರುವಿನ ಪೀಡೆ ಹೆಚ್ಚಾಗಿದೆ, ಶತ್ರುವಿನ ಹಿಂಸೆ ಹೆಚ್ಚಾದಾಗ ಅವನ ಮನಸ್ಸಲ್ಲಿರುವಂಥದ್ದು ಏನು ಗೊತ್ತಾ? ದೇವರು ನನ್ನನ್ನು ಮರ್ತೋಗ್ಬಿಟ್ಟಿದ್ದಾರೆ ಎಂಬುದಾಗಿ. ಆದ್ದರಿಂದ ಇನ್ನೆಷ್ಟರವರೆಗೆ ಸಂಪೂರ್ಣವಾಗಿ ಮರ್ತೋಗ್ಬಿಟ್ಟಿದೆ, ಟೋಟಲ್ಲಾಗಿ ದೇವರನ್ನ ಫರ್ಗೆಟ್ ಆಗಿಬಿಟ್ರು ಅಂತ ನಾವು ನೋಡ್ತೀವಿ. ಆದರೆ ದೇವರು ಯಾವತ್ತೂ ಮರೆಯುವಂಥ ದೇವರಲ್ಲ. ಯೋಸೇಫನ ಜೀವಿತದಲ್ಲಿ ನೋಡುವಾಗ ತಂದೆ ತಾಯಿ ಯೋಸೇಫನ ಕುರಿತು ಮರ್ತೋಗ್ಬಿಟ್ರು, ಸಹೋದರರು ಮರ್ತೋಗ್ಬಿಟ್ರು, ಎಲ್ಲರೂ ತಿಳ್ಕೊಂಡ್ರು ಯೋಸೇಫನ ಚಾಪ್ಟರ್ ಕ್ಲೋಸ್ ಆಯಿತು. ಪಾನದಾಯಕನು ಸಹ ಅವನನ್ನು ನೆನಪಿಸಿಕೊಳ್ಳದೆ ಮರ್ತೋಗ್ಬಿಟ್ಟ. ಬಟ್ ದೇವರು ಮರೆಯಲಿಲ್ಲ. ಆ 13 ವರ್ಷಗಳ ಕಾಲ ಅವನು ತನ್ನ ಮನೆಯಿಂದ ಹೊರಟು ಕಷ್ಟಗಳನ್ನು ಅನುಭವಿಸಬೇಕಾಗಿ ಬಂತು. ಅನೇಕರು ತಿಳ್ಕೊಂಡಿದ್ರು ಯೋಸೇಫನನ್ನು ಎಲ್ಲರೂ ಮರೆತರು, ದೇವರು ಮರೆತರು ಅಂತ. ಆದರೆ ಯೋಸೇಫನಿಗೊಂದು ನಂಬಿಕೆ ಇತ್ತು, ನನ್ನ ದೇವರು ನನ್ನ ಸಂಗಡ ಇದ್ದಾನೆ, ನನ್ನ ದೇವರು ನನ್ನನ್ನು ನೆನಪಿಸಿಕೊಂಡಿದ್ದಾನೆ. ಹೌದು ಪ್ರಿಯ ದೇವರ ಮಕ್ಕಳೇ, ಯೆಹೋವನು ನಮ್ಮನ್ನು ಮರೆಯುವಂತಹ ದೇವರಲ್ಲ. ಯೆಹೋವನು ನಮ್ಮ ಕಷ್ಟದಲ್ಲಿ ಬಿಟ್ಟು ದೂರ ಹೋಗುವಂಥ ದೇವರಲ್ಲ. ನಮಗನ್ನಿಸುತ್ತೆ ದೇವರು ನಮ್ಮನ್ನು ಮರ್ತೋಗಿದ್ದಾರೆ. ಅದಕ್ಕೆ ದಾವೀದನು ಹೇಳ್ತಾನೆ, ಎಷ್ಟರವರೆಗೆ ನನ್ನನ್ನು ಸಂಪೂರ್ಣವಾಗಿ ಮರ್ತೋಗ್ತೀಯ? ಆದರೆ 2ನೇ ಲೈನ್ ಹೇಳುತ್ತೆ, ಇನ್ನೆಲ್ಲಿಯ ತನಕ ನನಗೆ ವಿಮುಖನಾಗಿರುವಿ. ದೇವರು ಮರೆಯೋದಿಲ್ಲ. ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ ಓದ್ತೀವಿ, ಒಬ್ಬ ತಾಯಿ ತನ್ನ ಮಗುವನ್ನು ಅಥವಾ ತಾನು ಹೆತ್ತ ಮಗುವನ್ನು ಮರೆತಾಳೆ. ಅವಳು ಮರೆತರು, ನಾನು ನಿನ್ನನ್ನು ಮರೆಯೋದಿಲ್ಲ ಅಂತ ಹೇಳಿದಂತಹ ವಾಗ್ದಾನ ಮಾಡಿದಂತಹ ದೇವರು. ಆತನು ಮಾತಿನಲ್ಲಿ ನಂಬಿಗಸ್ತನು, ವಾಗ್ದಾನದಲ್ಲಿ ನಂಬಿಗಸ್ತನಾದ ದೇವರು. ಈ ದಿವಸ ಆತನು ಹೇಳ್ತಾನೆ, ನಾನು ನಿನ್ನನ್ನು ಮರೆಯೋದಿಲ್ಲ, ನಾನು ನಿನ್ನ ಸಂಗಡ ಇರ್ತೀನಿ. ಆದರೆ ನೆಕ್ಸ್ಟ್ ಲೈನ್ ಏನು ಹೇಳುತ್ತೆ? ದೇವರು ಮರೆಯೋದಿಲ್ಲ, ವಿಮುಖನಾಗ್ತಾನೆ, ಅಥವಾ ತನ್ನ ಮುಖವನ್ನು ಮರೆ ಮಾಡಿಕೊಳ್ತಾನೆ. ನಮ್ಮ ಜೀವಿತದಲ್ಲಿ ದೇವರ ಸಮಯ ಬರೋವರೆಗೂ ದೇವರು ತನ್ನ ಮುಖವನ್ನು ಪ್ರಕಟ ಮಾಡೋದಿಲ್ಲ, ತನ್ನ ಮುಖವನ್ನು ತೋರಿಸೋದಿಲ್ಲ. ನಮಗವಾಗ ಅನಿಸುತ್ತೆ ದೇವರು ಮರ್ತೋದ್ರು ಅಂತ. ಇಲ್ಲ, ಯೋಸೇಫನ ಜೀವಿತದಲ್ಲಿ 30ನೇ ವರ್ಷದಲ್ಲಿ ಅವನನ್ನು ಆ ಮಂತ್ರಿ ಕುರ್ಚಿಯಲ್ಲಿ ಕೂರಿಸ್ಬೇಕನ್ನೋದು ದೇವರ ಪ್ಲ್ಯಾನ್. ಆದರೆ 17ನೇ ವಯಸ್ಸಿನಲ್ಲಿಯೇ ಅವನು ತನ್ನ ಮನೆಯನ್ನು ಬಿಟ್ಟು ಹೊರಡ್ತಾನೆ. ಮನೆಯನ್ನು ಬಿಟ್ಟು ಹೊರಟವನು ಮತ್ತೆ ಮನೆಗೆ ಬರೋದಿಲ್ಲ. ಉದ್ದನೆ 13 ವರ್ಷಗಳ ಕಾಲ 13 ವರ್ಷಗಳ ಕಾಲ ಅವನ ಒಂದು ಪ್ರಯಾಣ. ಎಲ್ಲಿಗೆ? ಆ ಮಂತ್ರಿ ಕುರ್ಚಿಗಿರುವಂಥ ಪ್ರಯಾಣ. 13 ವರ್ಷಗಳಲ್ಲಿ ದೇವರು ಮರೆತು ಬಿಟ್ಟಂತಹ ರೀತಿಯ ಸನ್ನಿವೇಶಗಳು, ಹಾಳುಬಾವಿಗೆ ಬಿದ್ದ ಅನುಭವ, ಪೋಟಿಫೇರನ ಮನೆಯಲ್ಲಿ ಇಲ್ಲ ಸಲ್ಲದ ಆರೋಪಗಳು, ಆ ಸೆರೆಮನೆಯಲ್ಲಿ ಎಲ್ಲರೂ ಅವನನ್ನು ಮರೆತು ಬಿಡುವಂತಹ ಒಂದು ಅನುಭವಗಳು, ವೇದನೆ ಅನುಭವಗಳಲ್ಲಿ ಹಾದು ಹೋಗ್ತಾ ಇದ್ದಾನೆ. ಆದರೆ ಆ 30ನೇ ವಯಸ್ಸು ಬರ್ತಿದ್ದಾಗ, ದೇವರ ಸಮಯ ಆದಾಗ, ದೇವರು ಅಲ್ಲಿವರೆಗೂ ವಿಮುಖನಾಗಿದ್ದಂತಹ ದೇವರು, ಅಲ್ಲಿವರೆಗೂ ಮುಖವನ್ನು ಮರೆ ಮಾಡಿಕೊಂಡಿದ್ದ ದೇವರು ಈಗ ತನ್ನ ಮುಖದ ಮರೆಯನ್ನು ನೀಗಿಸ್ತಾ ಇದ್ದಾನೆ. ಈಗೋ ದೇವರ ಮುಖ ಈಗ
ಯೋಸೇಫನ ಕಡೆಗೆ ಪ್ರಕಾಶಿಸ್ತಾ ಇದೆ. ದಾವೀದನ ಜೀವಿತದಲ್ಲೂ ಸಹ ಅನೇಕ ರೀತಿಯ ಸಮಸ್ಯೆಗಳ ಮೂಲಕ ಹಾದು ಹೋದ, ಅನೇಕ ರೀತಿಯ ವೇದನೆಗಳ ಮೂಲಕ ಹಾದು ಹೋದ. ದೇವರು ನನ್ನನ್ನು ಮರೆತು ಬಿಟ್ಟರು ಎಂಬ ಸನ್ನಿವೇಶಗಳು ಅವನ ಜೀವಿತದಲ್ಲಿ ಉಂಟಾಯಿತು. ಆದರೆ ಅವನ ಜೀವಿತದಲ್ಲಿ ದೇವರು ಪ್ರಕಟವಾದರು, ಅವನನ್ನು ಸಿಂಹಾಸನದಲ್ಲಿ ಕೂರಿಸಿದರು. ಅವನಿಗೆ ವಿರುದ್ಧವಾಗಿ ಬಂದಂಥ ಎಲ್ಲವನ್ನ ಸೋಲಿಸಿ ಒಂದು ದೊಡ್ಡ ಜಯವನ್ನು ದೇವರು ಅವನಿಗೆ ಕೊಟ್ಟಿದ್ದರೆ, ಇದು ಸಹ ಕರ್ತನ ಮುಖವನ್ನು ನೋಡುತ್ತಾ, ಕರ್ತನಲ್ಲಿ ಆಶ್ರಯಿಸುತ್ತಾ ಪ್ರಾರ್ಥನೆ ಮಾಡುವಂಥ ದೇವರ ಮಗುವೆ, ಆತನು ನಿನ್ನನ್ನು ಮರೆಯುವಂಥ ದೇವರಲ್ಲ, ಆತನು ನಿನ್ನನ್ನು ನೆನಪಿಸಿಕೊಳ್ಳುವಂತಹ ದೇವರು, ನಿನಗಾಗಿ ಅದ್ಭುತವನ್ನು ಮಾಡುವಂತಹ ದೇವರು. ಆತನು ಫಿಕ್ಸ್ ಮಾಡಿದಂಥ ಒಂದು ಸಮಯವಿದೆ, ಅಲ್ಲಿವರೆಗೂ ನೀನು ಆತನ ಮುಖವನ್ನು ಕಾಣೋದಿಲ್ಲ. ಅಲ್ಲಿವರೆಗೂ ಆತನು ನಿನ್ನನ್ನು ಮರೆತಿದ್ದಾನೆ ಅಂತ ಅನಿಸುತ್ತೆ. ಆದರೆ ನಿನ್ನನ್ನು ಮರೆಯುವವನಲ್ಲ, ನಿನಗಾಗಿ ಇಳಿದು ಬರುವ, ನಿನಗಾಗಿ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ವಿಮುಖನಾದಂತಹ ದೇವರು, ಆತನು ನಿನಗೋಸ್ಕರ ಪ್ರಕಟವಾಗುವಂಥ ಒಂದು ದಿವಸ ಇದೆ. ಇವತ್ತು ಆತನು ಕಾಣ್ತಾ ಇಲ್ಲ, ಇವತ್ತು ಮರೆತಂತಹ ರೀತಿಯ ಅನುಭವ ನಿನ್ನಲ್ಲಿರಬಹುದು, ಆದರೆ ಮರೆತಿಲ್ಲ. ನಿನ್ನ ಸಂಧಾನದಲ್ಲಿ ನಿನಗೋಸ್ಕರ ಪ್ರಕಟವಾಗುವಂಥ ಒಬ್ಬ ದೇವರಿದ್ದಾನೆ. ತನ್ನ ಮುಖದರ್ಶನವನ್ನು ನಿನಗೆ ತೋರಿಸುವಂತಹ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ಆಶ್ರಯಿಸಿ ಮುಂದೆ ಸಾಗುವಂಥ ದೇವರು ನಮಗೆ ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸುವೇ, ಈ ಸಮಯಕ್ಕಾಗಿ ಸ್ತೋತ್ರ. ಇದುವರೆಗೂ ನಿನ್ನ ಸಾನ್ನಿಧ್ಯ ನಮ್ಮ ಸಂಗಡ ಇದ್ದುದಕ್ಕಾಗಿ ಸ್ತೋತ್ರ. ದೇವರೇ, ನೀನು ನಮ್ಮನ್ನು ಮರೆಯುವಂಥ ದೇವರಲ್ಲ. ತಾಯಿ ತನ್ನ ಮಗುವನ್ನು ಮರೆತರು, ನಾನು ನಿನ್ನನ್ನು ಮರೆಯೇ ಎಂಬುದಾಗಿ ವಾಗ್ದಾನ ಮಾಡಿದಂಥ ದೇವರೇ, ನಿನ್ನಲ್ಲಿ ಆಶ್ರಯಿಸಿ ನಿನ್ನ ಮುಖದರ್ಶನಕ್ಕಾಗಿ ದಿನನಿತ್ಯ ಕಾಯುವ ಹಾಗೆ, ಬಾಯಾರ್ದ ಜಿಂಕೆಯು ನೀರಿನ ತೊರೆಗಳನ್ನು ಬಯಸುವ ಹಾಗೆ ನಾವು ನಿನ್ನನ್ನು ಬಯಸುತ್ತಾ ಮುಂದೆ ಸಾಗುವಂತೆ ಕರ್ತನೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. God bless you.